ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ತಮಗೇನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂತಂದರೆ ಸೇವಾ ಸಿಂಧುವಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಸೇವಾ ಸಿಂಧು ನಮಗೆಲ್ಲರಿಗೂ ಗೊತ್ತು. ಸುಮಾರು 750ಕ್ಕೂ ಹೆಚ್ಚು ಸರ್ಕಾರದಿಂದ ಮಾನ್ಯತೆ ಪಡೆದ ಎಲ್ಲ ಸೇವೆಗಳನ್ನು ಸೇವಾ ಸಿಂಧುನಲ್ಲಿ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಇವತ್ತಿನ ಸೇವಾ ಸಿಂಧುನಲ್ಲಿ ಕೆಲವೊಂದು ಲೈವ್ ಅಪ್ಡೇಟ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡುವ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಏನಾದರೂ ಇದ್ದರೆ ಮಾಹಿತಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ, ಇದನ್ನು ಇತರರಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಇವತ್ತಿನ ಸೇವಾ ಸಿಂಧುನಲ್ಲಿರ್ತಕ್ಕಂಥ ಹೊಸ ಯೋಜನೆಗಳು ಏನೇನು ಲೈವ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಮೊನ್ನೆದಾಗಿ ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಡಿ, ಉದ್ಯೋಗಿನಿ ಚೇತನ ಯೋಜನೆ ಅಡಿ, ಧನಶ್ರೀ ಯೋಜನೆ ಅಡಿ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಉದ್ಯೋಗಿನಿ ಯೋಜನೆಯಲ್ಲಿ ಹೆಣ್ಣುಮಕ್ಕಳಿಗೆ ಸಾಲವನ್ನು ಒದಗಿಸಿಕೊಡುವ ಈ ಒಂದು ಯೋಜನೆ ಆಗಿದೆ. ಇದರಲ್ಲಿ ದಾಖಲಾತಿಗಳು ಏನು ಬೇಕು ಅಂತಕ್ಕಂಥ ಬಗ್ಗೆ ವಿಡಿಯೋಗಳನ್ನ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. 15/12/2025 ಇದು ಕೊನೆಯ ದಿನವಾಗಿರುತ್ತೆ. ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕಂತಿದ್ದೀರಿ, ಯಾರ ಫಲಾನುಭವಿಗಳು ಕೂಡಲೇ ಕರ್ನಾಟಕ ಒನ್, ಗ್ರಾಮ ಒನ್ ಮತ್ತು ಇತರೆ ಆನ್ಲೈನ್ ಸೇವೆಗಳ ಸೆಂಟ್ರಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಧನಶ್ರೀ ಯೋಜನೆ ಒಂದು ಬಿಟ್ಟಿದ್ದಾರೆ ಇದರಲ್ಲಿ. ಇನ್ನೊಂದು ಅದೇ ರೀತಿಯಾಗಿ ಬೇರೆ ಬೇರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ದೇವದಾಸಿ ಯೋಜನೆ ಕೂಡ ಇದರಲ್ಲಿ ಸದ್ಯಕ್ಕೆ ಲೈವ್ ಅಪ್ಡೇಟ್ಸಲ್ಲಿ ಬಂದಿದೆ. ಸೊ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸಾಲ ತೊಗೋಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅಂತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟು ಗರಿಷ್ಠ 55 ವರ್ಷದ ಒಳಗಿರಬೇಕು. ಇದಕ್ಕೆ ವಯೋಮಿತಿ 18ರಿಂದ 55 ವರ್ಷದ ಹೆಣ್ಣು ಮಕ್ಕಳು ಸಣ್ಣ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥವರಿಗೆ ಬ್ಯಾಂಕ್ನಿಂದ ಸಾಲವನ್ನು ಒದಗಿಸಿಕೊಡುವಂಥ ಪ್ರಯತ್ನ ಈ ಒಂದು ಸೇವೆಯಲ್ಲಿ ಸಿಗುತ್ತೆ, ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸಿಗುತ್ತೆ. ಅದರಲ್ಲಿ 2 ಲಕ್ಷ ಆದಾಯ ಮಿತಿ, ಅವ್ರ ಇನ್ಕಮ್ ಬಂದ್ಬಿಟ್ಟು 2 ಲಕ್ಷದ ಒಳಗಿರಬೇಕು. ಇವರು ಘಟಕದ ವೆಚ್ಚ 1 ಲಕ್ಷದಿಂದ 3 ಲಕ್ಷದ ಸಹಿತ ಸಹಾಯವನ್ನು ತೊಗೋಬೋದು. SC/ST ಕ್ಯಾಟಗರಿಗೆ 50% ಸಬ್ಸಿಡಿ ಬರುತ್ತೆ. 3 ಲಕ್ಷ ಸಾಲ ತೊಗೊಂಡ್ರು ಅಂತಂದರೆ ಅದರಲ್ಲಿ 50% ಸಬ್ಸಿಡಿ ಬರುತ್ತೆ. ಇನ್ನು SC/ST ಹೊರತುಪಡಿಸಿ ಉಳಿದ ಸಮುದಾಯದವರಿಗೆ 1,50,000 ಇನ್ಕಮ್ ಲಿಮಿಟ್ ಇರಬೇಕು. ಇವರಿಗೆ ಗರಿಷ್ಠ 3 ಲಕ್ಷದವರೆಗೂ ಸಹಿತ ಬ್ಯಾಂಕಲ್ಲಿ ಸಾಲವನ್ನು ತೊಗೋಬೋದು. ಇದಕ್ಕೆ 30% 30% ಸಬ್ಸಿಡಿ ಕೂಡ ಇದಕ್ಕೆ ಸಿಗುತ್ತೆ. ಏನಿದು ಉದ್ಯೋಗಿನಿ ಯೋಜನೆ ಅಡಿ ಅಂದರೆ ಯಾವ ಥರ ಅಂತಂದರೆ, ಹೆಣ್ಣುಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಈಗ ಸಣ್ಣ ಪುಟ್ಟ ಕೆಲವೊಂದು ಮನೆಯಲ್ಲೇ, ಈಗ ಉದಾಹರಣೆಗೆ ಕೆಲವೊಂದು ಫುಡ್ ಪ್ರಾಡಕ್ಟ್ನ ಮನೆಯಲ್ಲೇ ತಯಾರು ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳೋಣ. ಅಂಥವ್ರಿಗೆ ಕೆಲವೊಂದು ಇಕ್ವಿಪ್ಮೆಂಟ್ ತೊಗೋಬೇಕಾಗಿರ್ತದೆ ಅಂತ ಅಂದ್ಕೊಳ್ರಿ. ಸೊ ಅಂಥವರಿಗೆ ಒಂದು 3 ಲಕ್ಷದವರೆಗೂ ಸಹಿತ ಸಹಾಯಧನದ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡ್ಕೋಬೋದಾಗಿದೆ. ಈ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಕೇಂದ್ರಗಳ, ಗ್ರಾಮೋನ್ ಸೇವಾ ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ನೀಡಿ ಕರ್ನಾಟಕ ಒನ್ ಕೇಂದ್ರ ಅಥವಾ ಬೆಂಗಳೂರು ಒನ್ ಸೇವಾ ಕೇಂದ್ರದಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಅನ್ನೋದಾದರೆ, ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು. ಉದಾಹರಣೆಗೆ ಈಗ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ, ನಮ್ಮ ಮನೆ ಪಕ್ಕದಲ್ಲಿರೋರು ಒಬ್ಬರು ಹೇಳಿದರು ನನಗೆ ಉದ್ಯೋಗಿನಿ ಯೋಜನೆ ಅಡಿ ಅಪ್ಲಿಕೇಶನ್ ಹಾಕ್ಕೊಡ್ರಿ ಅಂತ ಅವ್ರು ನಮ್ಮ ಹತ್ರ ಬಂದಾಗ ಅವರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೇಳಿದ್ವಿ. ಪ್ರಾಜೆಕ್ಟ್ ರಿಪೋರ್ಟ್ ಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ರಹವಾಸಿ ಅಂತ ಏನು ಕರಿತೀವಿ ರಹವಾಸಿ ಬೇಕು, ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು. ಅಕಸ್ಮಾತ್ ವಿಧವೆಯರಾಗಿದ್ದರು ಅಂತಂದರೆ ಅವ್ರ ಗಂಡ ಹಸ್ಬೆಂಡ್ ಏನು ಎಕ್ಸ್ಪೈರ್ ಆಗಿರುತ್ತೆ ಡೆತ್ ಸರ್ಟಿಫಿಕೇಟ್ ಬೇಕು. ಇಲ್ಲ ಅಂತಂದರೆ ಡೈವರ್ಸ್ ಆಗಿದ್ದರೆ ಡೈವರ್ಸ್ ಸರ್ಟಿಫಿಕೇಷನ್ ಬೇಕಾಗುತ್ತೆ. ವಿಧವೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆಯಲ್ಲಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದು ಅಪ್ಲಿಕೇಶನ್ ಹಾಕಿದ ಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ನಾವು ಅರ್ಜಿ ಸಲ್ಲಿಸಿರ್ತಕ್ಕಂಥ ನಮ್ಮ ಸೇವಾ ಕ್ಷೇತ್ರದ ಬ್ಯಾಂಕಿಗೆ ಅಪ್ಲಿಕೇಶನ್ ಹೋಗುತ್ತೆ, ಬ್ಯಾಂಕ್ನವರು ಸಾಲ ಕೊಡ್ತಾರೆ ಇದರಲ್ಲಿ. ಬಟ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂದರೆ, ಇದಕ್ಕೆ ಬ್ಯಾಂಕ್ ಅವರು ನೇರವಾಗಿ ಬೆನಿಫಿಷರಿ ಖಾತೆಗೆ ಅಕೌಂಟಿಗೆ ಅಮೌಂಟ್ ಜಮಾ ಮಾಡೋದಿಲ್ಲ. ನೀವು ಏನು ಉದ್ಯೋಗ ಕೈಗೊಳ್ಬೇಕಂತಿದ್ದೀರಿ, ಇಕ್ವಿಪ್ಮೆಂಟ್ ಏನು ತೊಗೋಬೇಕಂತ ಮಾಡಿದ್ರಿ ಅವರಿಗೆ ಚೆಕ್ ಮೂಲಕ DD ಮೂಲಕ ಅವ್ರಿಗೆ ತಲುಪಿಸ್ಕೊಡ್ತಾರೆ. ನಾವು ಇಕ್ವಿಪ್ಮೆಂಟ್ ತೊಗೊಳಕ್ಕೆ ನಮಗೆ ಇದು ಹೆಲ್ಪ್ ಆಗುತ್ತೆ. ಬ್ಯೂಟಿ ಪಾರ್ಲರ್ ಮಾಡೋದು, ಟೈಲರಿಂಗ್ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಮನೆಯಲ್ಲಿ ಉದ್ಯೋಗಗಳನ್ನ ಕಂಪ್ಯೂಟರ್ ಸೆಂಟರ್ನ ಮಾಡ್ಬೋದು ಆಗಿರ್ತಕ್ಕಂಥದ್ದಾಗಿರ್ಬೋದು. ಹೆಣ್ಣುಮಕ್ಕಳು ಇತರೆ ಚಟುವಟಿಕೆಗಳನ್ನು ಮನೆಯಲ್ಲೇ ಕೂತ್ಕೊಂಡು ತಾವೇನು ಉದ್ಯೋಗ ಕೈಗೊಳ್ಬೇಕಂತ ಮಾಡಿದ್ದಾರೆ ಅಂತ ಎಲ್ಲರೂ ಸಹಿತ ಅಪ್ಲಿಕೇಬಲ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇದಕ್ಕೆ ಈ ಥರ ಇದೆ. ಇನ್ನು ಚೇತನ ಯೋಜನೆ ಅಡಿ ಮತ್ತು ಧನಶ್ರೀ ಯೋಜನೆ ಅಡಿ ಯಾರಿಗೆ ಅಂತಂದರೆ, HIV ಸೋಂಕಿತ ಪೀಡಿತರಿಗೆ, ದಮನಿತ ಮಹಿಳೆಯರಿಗೆ ಅಥವಾ ಕೆಲವೊಂದು ತುಂಬ ಕೆಳಮಟ್ಟದ ಇರುವಂಥ ಮಹಿಳೆಯರು ಕೂಡ ಇದಕ್ಕೆ ಅಪ್ಲಿಕೇಶನ್ನೇ ಸಲ್ಲಿಸ್ಬೋದಾಗಿರ್ತಕ್ಕಂಥದ್ದು. ಇದಕ್ಕೆ 30,000 ರೂಪಾಯಿ ಸಹಾಯಧನ ಅಮೌಂಟ್ ಬರುತ್ತೆ. ಇದಕ್ಕೆ ಲಿಂಗತ್ವ ಅಲ್ಪಸಂಖ್ಯಾತರು, ಮಾಜಿ ದೇವದಾಸಿ ಮಹಿಳೆಯರು ಇದಕ್ಕೇನಂತಂದರೆ ಅಪ್ಲಿಕೇಶನ್ ಹಾಕಬೇಕು. ಅರ್ಹ ಫಲಾನುಭವಿ ಡೈರೆಕ್ಟಾಗಿ ಬೆನಿಫಿಷರಿ ಮೂಲಕ ಆ ಬ್ಯಾಂಕಿಂದ ಏನು ಬರೋದು ಡೈರೆಕ್ಟ್ ಅವ್ರ ಅಕೌಂಟಿಗೆ ಇದು ಜಮಾ ಆಗುತ್ತೆ.
ಇದಿಷ್ಟು 15/12/2025 ಕೊನೆಯ ದಿನವಾಗಿರುತ್ತೆ. ಮತ್ತು ಇನ್ನೇನು ಸೇವೆಗಳು ಬಂದಿದೆ ಅಂತ ಅನ್ನೋದಾದರೆ, ಸೇವಾ ಸಿಂಧುನಲ್ಲಿ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಈಗ ನಾವು ಗೂಗಲಲ್ಲಿ ಹೋಗಿ ಸೇವಾ ಸಿಂಧು ಅಂತ ಹೊಡೆದು ಸೇವಾ ಸಿಂಧು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಉದ್ಯೋಗಿನಿ ಅಂತ ಸರ್ಚ್ ಕೊಟ್ಟ ತಕ್ಷಣ ನಮಗೆ ಉದ್ಯೋಗಿನಿ ಅಂತ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ಸ್ ಎಲ್ಲ ಹಾಕಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇನ್ನು ಇದರಲ್ಲಿ ಇನ್ನೊಂದು ಸ್ವಾವಲಂಬಿ ಸಾರಥಿ 4 ಲಕ್ಷ ತನಕ ಯಾರಾದರೂ ಸ್ವಂತ ಉದ್ಯೋಗ ಕೈಕೋಬೇಕಂತಿರ್ತಕ್ಕಂಥವ್ರಿಗೆ ST ಕ್ಯಾಟಗರಿಗೆ ವಾಲ್ಮೀಕಿ ಮತ್ತು ST ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಇದರಲ್ಲಿ ಲೈವ್ ಆಗಿದೆ. ಸದ್ಯಕ್ಕೆ ಸ್ವಾವಲಂಬಿ ಸಾರಥಿ ಅಂತಂದರೆ ಗೂಡ್ಸ್ ವಾಹನ ತೊಗೋಬೇಕಂತ ಮಾಡಿರ್ತಾರೆ, ಅದಕ್ಕೆ 4 ಲಕ್ಷ ಈ ಸಹಾಯಧನ, ಇದು ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಸ್ವಾವಲಂಬಿ ಯೋಜನೆಯಡಿ ಟ್ಯಾಕ್ಸಿ ಅಥವಾ ಕಾರ್ ತೊಗೋಬೇಕಂತ ಮಾಡಿದರೆ ಅದಕ್ಕೂ ಯೋಜನೆಯಡಿ ಸಹಾಯಧನವನ್ನು ಅಪ್ಲಿಕೇಶನ್ ಹಾಕೋಬೋದಾಗಿದೆ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನೇರ ಪ್ರಸಾರ ಮಾಡಲಾಗಿರ್ತಕ್ಕಂಥದ್ದು ಏನಂದರೆ ಕಲಾವಿದರು ಕಲಾ ಪ್ರದರ್ಶನ ನಡೆಸುವ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸಾಂಸ್ಕೃತಿಕ ಸಂಘಗಳ ಟ್ರಸ್ಟ್ನಿಂದ ಸಹಾಯ ಯೋಜನೆ ಅಡಿಯಲ್ಲಿ ವೇಷಭೂಷಣ ಸಂಗೀತ ವಾದ್ಯಗಳ ಖರೀದಿಗಾಗಿ ಯೋಜನೆಗೆ ಸಹಾಯವನ್ನು ಕರೆದ. ಅಂದರೆ ಇದರಲ್ಲಿ ಯಾವುದು ಕಲ್ಚರಲ್ ಯಾವುದಂತ ಹೇಳ್ತೀವಿ ಅದಕ್ಕೆ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದಾರೆ, ಕಲಾವಿದರಿಗೆ ಅಂದರೆ ಕಲಾವಿದರು ಯಾರು ಕಲಾ ಪ್ರದರ್ಶನಕ್ಕೆ ಸಹಾಯಧನಕ್ಕೆ ಅರ್ಜಿ ಕರೆದಿರುವುದರಿಂದ ಅದರಲ್ಲಿ ವೇಷಭೂಷಣವನ್ನು ಖರೀದಿ ಮಾಡ್ತಕ್ಕಂಥವ್ರು, ಉದಾಹರಣೆಗೆ ಸಂಗೀತದವರಿಗೆ ಸಂಗೀತ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ಬೇಕಂತ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಖರೀದಿ ಮಾಡ್ಬೇಕಂತ ಮಾಡಿದರೆ ಅದಕ್ಕೆ ಸಹಾಯಧನಕ್ಕೆ ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಸದ್ಯಕ್ಕೆ ಲೈವ್ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟು ಏನು ಬರುತ್ತೆ ಅಂತಂದರೆ, ಸೇವಾ ಸಿಂಧುವಿನಲ್ಲಿ ಮೈನಾರಿಟಿ ಕ್ಯಾಟಗರಿ ಇನ್ನೊಂದು ಸೇವೆ ಬಂದಿದೆ. ಮೈನಾರಿಟಿ ಕ್ಯಾಟಗರಿಯಲ್ಲಿ BEd ವ್ಯಾಸಂಗ ಮಾಡ್ತಕ್ಕಂಥವ್ರು, ಮೈನಾರಿಟಿ ಕ್ಯಾಟಗರಿ ಅಂದರೆ ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಅಲ್ಪಸಂಖ್ಯಾತರ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ BEd ವ್ಯಾಸಂಗ ಮಾಡ್ತಾಯಿದ್ರೆ BEdಲ್ಲಿ ಕೂಡ ಈ ಪ್ರೋತ್ಸಾಹಧನಕ್ಕಾಗಿ ಅರ್ಜಿಯನ್ನು ಕೂಡ ಕಾಲ್ ಆಗಿದೆ. ಯಾರ್ಯಾರು ರೀಸೆಂಟಾಗಿ BEd ಮಾಡ್ಕೊಂಡಿದ್ದಾರೆ, ಈಗ ರೀಸೆಂಟಾಗಿ ಮೊನ್ನೆ BEd ಲಿಸ್ಟ್ ಬಿಟ್ಟರು, ಯಾರು ಅಡ್ಮಿಷನ್ ಮಾಡ್ಕೊಂಡು ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇಲ್ಲಿ ನೇರವಾಗಿ ಸೇವಾ ಸಿಂಧುನಲ್ಲಿ ಭೇಟಿಯಾಗಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. DBT ಮೂಲಕ ಅವ್ರ ಅಕೌಂಟಿಗೆ 25,000 ರೂಪಾಯಿ ಹಣ ಜಮಾ ಆಗುತ್ತೆ ಇದಕ್ಕೆ, ಮೈನಾರಿಟಿ ಕ್ಯಾಟಗರಿ ಅವರಿಗೆ. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂದರೆ 2025-26ನೇ ಸಾಲಿನ ಯೋಜನೆಯಲ್ಲಿ ಯಂತ್ರ ವಿತರಣಾ ಯೋಜನೆ, ಹೊಲಿಗೆ ಯಂತ್ರ ಅಂದರೆ ಶಿವಿಂಗ್ ಮಷೀನ್ ಅಂತ ಏನು ಕರಿತೀವಿ, ಕೆಲವೊಂದಿಷ್ಟು ಕ್ಯಾಟಗರಿ ಅವರಿಗೆ ಸದ್ಯಕ್ಕೆ ಸುಮಾರು ಎಲ್ಲ ಸಮುದಾಯದವ್ರಿಗೆ ಕಾಲ್ ಆಗಿತ್ತು. ಮೊದಲು SC ST ಅವ್ರಿಗೆ ಕಾಲ್ ಆಗಿತ್ತು, 2A 3rd B ಎಲ್ಲರೂ ಕಾಲ್ ಆಗಿತ್ತು. ಬಟ್ ಈ ಸದ್ಯಕ್ಕೆ ಲೈವ್ ಇರತಕ್ಕಂಥದ್ದು ಮರಾಠ ನಿಗಮದವರಿಗೆ 3rd B ಬರೋದು, ಮೋಸ್ಟ್ಲಿ 3rd B ಕ್ಯಾಟಗರಿ ಬರ್ಬೋದೇನೋ. ಮರಾಠ ಸಮುದಾಯದವರು ಯಾರಾದರೂ ಆಗಿದ್ರು ಅಂತಂದರೆ ಅವರು ನಮ್ಮ ಕೇಂದ್ರಕ್ಕೆ ಬಂದು ಅರ್ಜಿ ಸಲ್ಲಿಸ್ಬೋದು, ಅಥವಾ ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ತಾವು ಅರ್ಜಿಯನ್ನು ಕೂಡ ಗ್ರಾಮೋನ್ ಕರ್ನಾಟಕವನ್ ಮತ್ತು ಬೆಂಗಳೂರಿನ ಸೇವಾ ಕೇಂದ್ರಗಳಿಗೆ ಹೋಗಿ ಸೇವಾ ಸಿಂಧುವಿನ ಮೂಲಕ ಸಿವಿಂಗ್ ಮಷೀನ್ ಅಂದರೆ ಹೊಲಿಗೆ ಯಂತ್ರವನ್ನು ಪಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೊಲಿಗೆ ಯಂತ್ರನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಏನೇನು ಬೇಕು ಡಾಕ್ಯುಮೆಂಟ್ ಅಂತಂದರೆ, ಟೈಲರಿಂಗ್ ಸರ್ಟಿಫಿಕೇಟ್ ಇದ್ದರೆ ತುಂಬ ಒಳ್ಳೆಯದು. ಟೈಲರಿಂಗ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್. ಈ ಸೇವಾ ಸಿಂಧುವಿನಲ್ಲಿ ಯಾವುದೇ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮಗೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಕಡ್ಡಾಯ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ, ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಕೂಡ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ನಿಮ್ಮದು, ಅಥವಾ ಚೆಕ್ ಬುಕ್ ಇದ್ರೂ ಕೂಡ ನಡೀತದೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ಥರ ತಿಳಿಸಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.